ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೊಂದು ಹೊಸ ಪ್ರೊಫೈಲ್ ಮತ್ತು ಒಂದು ಹೊಸ ಕತೆ ಕೂಡ ಇದರಲ್ಲಿದೆ. ಒಂದು ಅವೇರ್ನೆಸ್ ಕತೆ ಕೂಡ ಇದರಲ್ಲಿದೆ ಅಂತ ಹೇಳ್ತೀನಿ. ಹೆಸರು ಅನನ್ಯ ಶೆಟ್ಟಿ, ವಯಸ್ಸು 34 ವರ್ಷ, ನಗರ ಬೆಂಗಳೂರು ಕರ್ನಾಟಕ, ಎತ್ತರ 5 ಅಡಿ 4 ಇಂಚು, ಶಿಕ್ಷಣ BTech IT, ಉದ್ಯೋಗ ಸಾಫ್ಟ್ವೇರ್ ಟೆಸ್ಟ್ ಇಂಜಿನಿಯರ್ ಜಾಬ್ ಅಂತ ಹೇಳಿದ್ದಾರೆ. ತಿಂಗಳಿಗೆ ಸಂಬಳ 87,000 ರೂಪಾಯಿ ಇದೆ ಅಂಥೇಳಿ ತಿಳಿಸಿದ್ದಾರೆ. ವೈವಾಹಿಕ ಸ್ಥಿತಿ 2ನೇ ಮದುವೆ, ಸೆಕೆಂಡ್ ಮ್ಯಾರೇಜ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮಕ್ಕಳಿಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಕುಟುಂಬ: ತಂದೆ ನಿವೃತ್ತ ಸರ್ಕಾರಿ ಉದ್ಯೋಗಿ, ತಾಯಿ ಗೃಹಿಣಿ, ಒಬ್ಬ ತಂಗಿ ವಿವಾಹಿತೆ. ಆಸಕ್ತಿಗಳು: ಓದುವುದು, ಅಡುಗೆ ಮಾಡುವುದು, ಯೋಗ ಮಾಡುವುದು, ದೇವಸ್ಥಾನಕ್ಕೆ ಹೋಗುವುದು. ಸ್ವಭಾವ: ಮೆದುವಾದ ಸ್ವಭಾವ ಮತ್ತು ಒಳ್ಳೆಯ ಗುಣ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಪ್ರೊಫೈಲ್ ತುಂಬ ಚೆನ್ನಾಗಿದೆ. ಆದಷ್ಟು ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಮದುವೆ ಮುಗಿದಾಗ ಜೀವನ ಮುಗಿದಿಲ್ಲ. ಅನನ್ಯ ತನ್ನ ಮೊದಲ ಮದುವೆಯಲ್ಲಿ ತುಂಬ ಸಂತೋಷವಾಗಿ ಇದ್ದರು. ನನ್ನ ಗಂಡ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರು. ಆದರೆ ದೇವರ ದೃಷ್ಟಿ ನಮ್ಮ ಮೇಲೆ ಬಿದ್ದಿತ್ತು. ಒಂದು ದಿನ ನನ್ನ ಗಂಡ ಕಾರ್ ಆಕ್ಸಿಡೆಂಟಿನಲ್ಲಿ ತೀರಿ ಹೋದರು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ತುಂಬ ಜೀವನ ಕೂಡ ಚೆನ್ನಾಗಿತ್ತು ಅಂಥೇಳಿ ತಿಳಿಸಿದ್ದಾರೆ. ಮತ್ತು ಒಳ್ಳೆಯವರಾಗಿ ಕೂಡ ಇದ್ರು ಅಂಥೇಳಿ ತಿಳಿಸಿದ್ದಾರೆ. ಆದ ನಂತರ 5 ವರ್ಷಗಳ ಕಾಲ ಒಂಟಿಯಾಗಿ ಜೀವನ ಸಾಗಿಸಿದೆ. ನಿಮಗೆ ಗೊತ್ತಾ ಇದೆ ಈ ಸಮಾಜದಲ್ಲಿ ಒಂಟಿ ಹೆಣ್ಣು ಎಷ್ಟು ಕಷ್ಟ ಇದೆ. ಆಗ ನಾನು ಯೋಚನೆ ಮಾಡಿದೆ, ಈ ಸಮಾಜ ಮತ್ತು ಜನರು ನನ್ನನ್ನು ತಪ್ಪಾಗಿ ಭಾವಿಸಬಾರದು. ಅದಕ್ಕೆ ಈ ನಿರ್ಧಾರ ಮಾಡಿದೆ. ಇನ್ನೂ ಒಂದು ಮದುವೆ ಯಾಕೆ ಆಗಬಾರದು ಅಂತ ನಿರ್ಧಾರ ಮಾಡಿದ್ರಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಈ ಸಮಾಜದಲ್ಲಿ ತುಂಬ ಜನ ತುಂಬ ಥರ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ 2ನೇ ಮದುವೆ ಸೋಲಲ್ಲ. ಸಮಾಜ ಹೇಳಿತ್ತು ಮತ್ತೆ ಮದುವೆ ಆಗಬೇಡ, ಜನ ಏನು ಹೇಳುತ್ತಾರೆ, ಹೆಣ್ಣಿಗೆ ಇಷ್ಟೇ ಸ್ವಾತಂತ್ರ್ಯ ಬೇಡ. ಆದರೆ ಈ ಸಮಾಜ ನನ್ನ ಒಂಟಿತನ ದೂರು ಮಾಡುತ್ತದೆ. ಹೇಳಿ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು. ಯಾಕಂದರೆ ಇವರು ಬಯಸೋದು ಕೂಡ ಒಳ್ಳೆ ನಿರ್ಧಾರನೇ. ಆದರೆ ಅನನ್ಯ ಹೇಳಿದಳು, ನಾನು ವಿಧವೆ ಅಲ್ಲ. ನಾನು ನನ್ನ ಜೀವನವನ್ನು ಮತ್ತೆ ಆಯ್ಕೆ ಮಾಡುವ ಹಕ್ಕು ಹೆಣ್ಣು ಮಕ್ಕಳಿಗೆ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಹೆಣ್ಣಿಗೂ ಅವರ ಜೀವನ ನಿರ್ಧಾರ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ ಅಂತ ಹೇಳಿದ್ದಾರೆ. ಅವಳು ಹುಡುಕುವ ಸಂಬಂಧ ಹೇಗಿರಬೇಕು? ಹುಡುಗನಿಗೆ ವಯಸ್ಸು 35ರಿಂದ 40 ಒಳಗೆ ಇರಬೇಕು. ಮಾತಲ್ಲಿ ಗೌರವ, ಮನಸ್ಸಿಗೆ ಶಾಂತಿ, ಹಳೆಯ ಬದುಕನ್ನು ಒಪ್ಪಿಕೊಳ್ಳುವ ಮನಸ್ಸು, ಪ್ರೀತಿಯಿಂದ ಇರುವ ಸಂಬಂಧ. ಹಣ ಇಲ್ಲದೆ ಇದ್ದರೂ ಪರವಾಗಿಲ್ಲ, ಕೆಲಸ ಇಲ್ಲದೆ ಇದ್ದರೂ ಪರವಾಗಿಲ್ಲ. ಮದ್ಯಪಾನ, ಧೂಮಪಾನ ಸೇವನೆಯನ್ನು ಮಾಡಬಾರ್ದಂತ ತಿಳಿಸಿದ್ದಾರೆ ಸ್ನೇಹಿತರೆ. ನೀವು ನೋಡ್ಬೋದು, ಇಷ್ಟೇ ಒಳ್ಳೆಯವರಾಗಿರ್ಬೇಕಂತ ಅವರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕತೆ ಕೇಳಿ ಪ್ರತಿಯೊಬ್ಬರಿಗೆ ಪ್ರಶ್ನೆ, ಒಮ್ಮೆ ಮದುವೆ ಆದ ಹೆಣ್ಣು ಮತ್ತೆ ಮದುವೆ ಆಗಬಾರದೆ ಮತ್ತು ಸಂತೋಷವಾಗಿ ಇರಬಾರದು? ಮಹಿಳೆಗೆ ಸ್ವಾತಂತ್ರ್ಯದ ಹಕ್ಕು ಇಲ್ಲವೇ? ಮತ್ತು ಅವಳ ತನ್ನ ಬದುಕನ್ನು ಕಟ್ಟಿಕೊಳ್ಳಬಾರದೆ ಅಂಥೇಳಿ ಅವರು ಕೇಳಿದ್ದಾರೆ ಸ್ನೇಹಿತರೆ. ಯಾಕಂದರೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಬದುಕಲು ಹಕ್ಕಿದೆ ಮತ್ತು ಈ ಸಮಾಜದಲ್ಲಿ ಅವ್ರಿಗೂ ಕೂಡ ಒಂದು ಸಮಾನತೆ ಇದೆ ಅಂತ ನಾನು ಹೇಳ್ತೀನಿ. ಇದು ಮದುವೆ ಜಾಹೀರಾತು ಅಲ್ಲ, ಇದು ಒಂದು ಸಮಾಜ ಜಾಗೃತಿ ಸಂದೇಶ. ವಿಚ್ಛೇದನ ಅಂತ್ಯ ಅಲ್ಲ. 2ನೇ ಮದುವೆ ತಪ್ಪಲ್ಲ. ಸಂತೋಷ ಆಯ್ಕೆ ಮಾಡುವುದು ಅಪರಾಧ ಅಲ್ಲ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ದಯವಿಟ್ಟು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಿ ಅಂತ ನಾನು ಹೇಳ್ತೀನಿ. ಅವ್ರಿಗೂ ಒಂದು ಸಮಾಜದಲ್ಲಿ ಸಮಾನತೆಯನ್ನು ಕೊಡಿ ಅಂತ ನಾನು ಹೇಳ್ತೀನಿ. ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯಿಂದ ಇನ್ನೊಂದು ಹೆಣ್ಣಿಗೆ ಸ್ಫೂರ್ತಿಯಾಗಲಿ ಈ ವಿಡಿಯೋವನ್ನು ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.